ಯಾಕುಂದೇಂದು ತುಷಾರಹಾರ ಧವಳ ಮಂಚದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ ಪ್ರಾರ್ಥನಾ ಮೆಲು ದನಿಯಲ್ಲಿ ಬೆಳಗಿನ ಮೊದಲ ಪ್ರಾರ್ಥನೆ ಹೇಳಿಕೊಳ್ಳುತ್ತಿದ್ದರೆ ಅವಳ ಕಣ್ಣುಗಳಲ್ಲಿ ಅದೇಕೋ ನೀರು ಧುಮ್ಮಿಕ್ಕುತ್ತಿದ್ದವು. ರಾತ್ರಿ ಒಂದು ಕ್ಷಣದ ಮಟ್ಟಿಗೂ ನಿದ್ದೆ ಬಂದಿರಲಿಲ್ಲ. ಹಾಸ್ಟೆಲಿನ ಕೋಣೆಯಾಚೆಗಿನ ರಸ್ತೆ ಅವಳಿಗೆ ಸ್ಫುಟವಾಗಿ ಕಾಣಿಸುತ್ತಿತ್ತು. ಆಗೊಂದು ಈಗೊಂದು ಓಡಾಡುವ ವಾಹನಗಳು, ಬೆಳದಿಂಗಳ ಪ್ರಖರತೆಯ ಮುಂದೆ ಮಂಕುಗೊಂಡಂತೆ ಕಾಣುತ್ತಿದ್ದ ಬೀದಿದೀಪಗಳು. ನೂರಾರು ಜನ ಹುಡುಗಿಯರಿದ್ದರೂ ದಟ್ಟ ನಡುರಾತ್ರಿಯಲ್ಲಿ ಹಾಸ್ಟೆಲಿನ ಉದ್ದಗಲಕ್ಕೂ ಹರಡಿಕೊಂಡಿದ್ದ ವಿಲಕ್ಷಣ ಮೌನ. ಮತ್ತು ಪದೇ ಪದೇ ನೆನಪಾಗುತ್ತಿದ್ದ ಹಿಮವಂತ್ ಶಿವಮೊಗ್ಗದಲ್ಲೇ ಇದ್ದಿದ್ದರೆ ಈ ಹೊತ್ತಿಗೆ ಅವನು ಗದರಿಕೊಂಡರೂ ಸರಿಯೇ, ಅವನ ಮೇಲೊಂದು ಕಾಲು ಬಿಸಾಕಿಕೊಂಡು ಮಲಗಿಬಿಡಬಹುದಿತ್ತು. ಅವನೊಂದಿಗಿದ್ದಾಗ ಅದೆಂಥ ಭದ್ರತಾಭಾವ! ಯಾವ ಜನ್ಮದಲ್ಲಿ ದೇವರಾಗಿದ್ದನೋ ಅವನೊಬ್ಬ ಇದಿರಾಗದೆ ಹೋಗಿದ್ದಿದ್ದರೆ ಪ್ರಾರ್ಥನಾ ಎಂಬ ವಿಶಿಷ್ಟ ಹೆಸರಿನ ಈ ಮಾಮೂಲು ಹುಡುಗಿಯ ಬದುಕಿಗೊಂದು ಅರ್ಥವಾದರೂ ಇರುತ್ತಿತ್ತಾ? ಹಾಸ್ಟೆಲಿನ ಬಾಗಿಲಲ್ಲಿ ತನ್ನನ್ನು ಬಿಟ್ಟು ಹೋಗುವಾಗ ಅದೆಷ್ಟು ವಿಹ್ವಲಗೊಂಡಿದ್ದ ಹಿಮವಂತ್ ಅವನು ಕೇಳಿದ ಪ್ರಶ್ನೆಯಾದರೂ ಎಂಥದು? ಎಲ್ಲಾದರೂ ಉಂಟೆ? ದೇವರಿಗೆ ಮೋಸ ಮಾಡುವುದು ಸಾಧ್ಯವೇ? ಕೊಂಚ ಹೊತ್ತು ಅಲ್ಲೇ ನಿಂತು ಅವನೊಂದಿಗೆ ಎರಡು ಮಾತಾಡಿ ತಾನೂ ಸಮಾಧಾನಗೊಂಡು ಅವನಿಗೂ ಸಮಾಧಾನ ಹೇಳಿ ಹಾಸ್ಟೆಲಿನೊಳಕ್ಕೆ ಬರಬಹುದಿತ್ತು. ಹಾಗಾಗಲಿಲ್ಲ. ಕಡಲುಕ್ಕಿ ಬಂದಂತೆ ನುಗ್ಗಿ ಬಂದಿತ್ತು ಅಳು. ಸಾಯಂಕಾಲವಿಡೀ ಅಳುತ್ತಲೇ ಇದ್ದಳು. ಅಪ್ಪ ಅಮ್ಮನ ತೆಕ್ಕೆಯಲ್ಲಿ ಮುದ್ದಾಗಿ ಬೆಳೆದ ಹುಡುಗಿಯರು ಹಾಸ್ಟೆಲಿಗೆ ಸೇರಿದ ಮೊದಲ ದಿನ ಹೀಗೆ ಅಳುತ್ತಾರೆ. ಅದರಲ್ಲಿ ವಿಶೇಷವೇನೂ ಇಲ್ಲ. ಪ್ರಾರ್ಥನಾಳ ಕೋಣೆಯಲ್ಲಿದ್ದ ಸೀನಿಯರ್ ಹುಡುಗಿ ಹೆಚ್ಚು ಮಾತಿಗೆಳೆಯದೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದಳು. ಅವಳ ಹೆಸರು ಊರ್ಮಿಳಾ. ಮೈಸೂರಿನವಳಂತೆ. ಮನೆ ತುಂಬಾ ಡಾಕ್ಟರುಗಳೇ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ. ತಾನು ಹುಟ್ಟಿರುವುದೇ ಡಾಕ್ಟರಾಗಲಿಕ್ಕೆ ಅಂತ ನಂಬಿಸಿ ಬೆಳೆಸಿಬಿಟ್ಟಿದ್ದಾರೆ. ಹೀಗಾಗಿ ಸೀಟು ಸಿಕ್ಕ ತಕ್ಷಣ ದಾವಣಗೆರೆಗೆ ಬಂದು ಸೇರಿದ್ದಾಯಿತು. ಮೊದಮೊದಲು ಮನಸ್ಸು ಧಿಕ್ಕರಿಸುತ್ತಿತ್ತು. ಊರ್ಮಿಳೆಗೆ ಚರಿತ್ರೆಯೆಂದರೆ ಪ್ರಾಣ ಹೋಗುವಷ್ಟು ಇಷ್ಟ. ಪರೀಕ್ಷೆ 2 ವಾರಗಳಿವೆ ಅನ್ನುವಾಗಲೂ ಕೋರ್ಸಿಗೆ ಸಂಬಂಧಿಸಿದ ಪುಸ್ತಕ ಮುಟ್ಟದೆ ಮೈಕಲೇಂಜಲೋ ಕಲಾಕೃತಿಗಳ ಬಗೆಗಿನ ವಿಮರ್ಶೆ ಓದಿಕೊಳ್ಳುತ್ತಾ ಕುಳಿತುಬಿಟ್ಟಿರುತ್ತಿದ್ದಳಂತೆ. ಆದರೆ ವೈದ್ಯಕೀಯದ ಓದು ಹಾಗೆಲ್ಲ ಮೈಮರೆಯಲು ಬಡುವುದಿಲ್ಲ. ದಿನಗಳೆದಂತೆಲ್ಲ ವಜ್ಜೆಯಾಗಿ ಬಿಡುತ್ತದೆ. ಮೊದಲ ದಿನದಿಂದಲೇ ಓದಲು ಶುರುಮಾಡಿಕೋ, ಮುಂದೆ ಹಗುರವಾದೀತು ಅಂದಿದ್ದಳು. ತನ್ನ ಪಾಡಿಗೆ ತಾನಿರುವ ಹುಡುಗಿ ಕಾಲೇಜಿಗೆ ಹೊರಡುವಾಗ ಮಟ್ಟಸವಾಗಿ ಒಗೆದು ಸ್ಟಾರ್ಚ್ ಮಾಡಿದ ಕಾಟನ್ ಸೀರೆಯನ್ನು ಮೈತುಂಬ ಉಟ್ಟುಕೊಂಡು ಹೊರಡುತ್ತಾಳೆ. ಅವಳಿಗೆ ತೀರಾ ಖಾಸ ಅನ್ನಿಸುವಂತಹ ಗೆಳತಿಯರಾರೂ ಇಲ್ಲ. ಉಟ್ಟ ಸೀರೆ ಮುದುರಾಗದಷ್ಟು ಗಂಭೀರವಾಗಿ ಕಾಲೇಜಿನಲ್ಲಿ ಓಡಾಡಿಕೊಂಡಿದ್ದು ಸಂಜೆಗೆ ರೂಮಿಗೆ ಮರಳಿದಳೆಂದರೆ ಅವಳ ವ್ಯಕ್ತಿತ್ವವೇ ಬೇರೆ. ದೊಗಳೆಯಾದ ಗೆರೆಗೆರೆಗಳ ಟೀಪರ್ಟು ಧರಿಸುತ್ತಾಳೆ. ಸೊಂಟಕ್ಕೊಂದು ಬಿಗಿಯಾದ ಪುಟ್ಟ ಸ್ವಿಮ್ಮಿಂಗ್ ಟ್ರಂಕ್. ಬಿಟ್ಟರೆ ಮತ್ತೊಂದಿಲ್ಲ. ದೊಗಳೆ ಟೀಶರ್ಟು ಅರ್ಧ ತೊಡೆ ಮುಚ್ಚಿಹಾಕಿರುತ್ತದೆ. ಹಾಸ್ಟೆಲಿನ ಕಾರಿಡಾರುಗಳಲ್ಲಿ ರಬ್ಬರು ಚಪ್ಪಲಿ ಪಟಪಟಿಸುತ್ತಾ ಅವಳು ಓಡಾಡುತ್ತಿದ್ದರೆ ಹುಡುಗಿಯರಂಥ ಹುಡುಗಿಯರೇ ನಿಂತು ನಿಬ್ಬೆರಗಾಗಿ ನೋಡುತ್ತಿರುತ್ತಾರೆ. ಅವಳಿಗೆ ಪ್ರಪಂಚದ ಖಬರೇ ಇಲ್ಲ. ರಾತ್ರಿ ಮಲಗುವ ಮುನ್ನ ಉಟ್ಟ ಟೀಪರ್ಟ ಬಿಚ್ಚಿ ಹಾಕಿ ಒಂದು ತೆಳ್ಳಗಿನ ಉದ್ದನೆಯ ಸಿಗರೇಟನ್ನು ಅತ್ಯಂತ ಏಕಾಗ್ರತೆಯಿಂದ ತೃಪ್ತಿಯಾಗುವಂತೆ ಸೇದಿ ಮಲಗುತ್ತಾಳೆ. ಮತ್ತೆ ಮರುದಿನ ರಾತ್ರಿಯ ತನಕ ಸಿಗರೇಟು ಮುಟ್ಟುವುದಿಲ್ಲ. ಭಾನುವಾರದ ರಾತ್ರಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಒಂದು ಚಿಕ್ಕ ಕ್ಯಾಂಡಲ್ ಹಚ್ಚಿಟ್ಟುಕೊಂಡು ದುಬಾರಿಯ ಜಿನ್ಗೆ ಲೆಮನ್ ಕಾರ್ಡಿಯಲ್ ಬೆರೆಸಿಕೊಂಡು ಒಬ್ಬಳೇ ಕುಡಿಯುತ್ತಾಳೆ. ಅವತ್ತು ಮಾತ್ರ 2 ಸಿಗರೇಟು ಹೆಚ್ಚಿಗೆ ಬೂದಿಯಾಗುತ್ತವೆ. ಆದರೆ ಒಂದೇ ಒಂದು ಸಲಕ್ಕೂ ಊರ್ಮಿಳೆ ಗಂಡಸರ ಬಗ್ಗೆ ಮಾತನಾಡಿದುದನ್ನು ಪ್ರಾರ್ಥನಾ ಕೇಳಿಸಿಕೊಂಡಿರಲಿಲ್ಲ. ಅವಳಷ್ಟೇ ಏಕೆ, ಗಂಡಸರೊಂದಿಗೆ ಊರ್ಮಿಳಾ ಮಾತಾಡಿದುದನ್ನು ಇಡೀ ದಾವಣಗೆರೆಯಲ್ಲೇ ಯಾರೂ ನೋಡಿರಲಿಲ್ಲ. ಅದೊಂದು ವಿಚಿತ್ರದ ಹುಡುಗಿ ಎಂದು ಆ ಊರು ಯಾವತ್ತೋ ನಿರ್ಧರಿಸಿ ಸುಮ್ಮನಾಗಿತ್ತು. ಆದರೆ ನಿಂಗೊತ್ತಾ ಪ್ರಾರ್ಥನಾ, ಐ ವಾಂಟ್ ಟು ಲಿವ್ ಲೈಕ್ ಅ ಪ್ರಾಸ್ಟಿಟ್ಯೂಟ್, ಸೂಳೆ ಥರ ಬದುಕಬೇಕು ಅಂತ ನಂಗೆ ತುಂಬ ಸಲ ಆಸೆಯಾಗುತ್ತೆ. ಸೂಳೆಗೆ ಗಂಡ ಇರಲ್ಲ, ಅಡುಗೆ ಇರಲ್ಲ, ಯಾರಿಗೂ ಕಾಯಬೇಕಾಗಿಲ್ಲ, ಮಕ್ಕಳೇ ಹುಟ್ಟೋದಿಲ್ಲ, ಅತ್ತೆಯ ಕಾಟವಿರೋದಿಲ್ಲ, ಮಾವನ ಅಂಕೆ ಇರೋದಿಲ್ಲ. ಸೂಳೆ ಈಸ್ ಇಂಡಿಪೆಂಡೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಸೂಳೆಗೆ ಡಾಕ್ಟರಾಗಲೇಬೇಕು ಅಂತ ಒತ್ತಾಯವಿರೋದಿಲ್ಲ. ಐ ಹೇಟ್ ಟು ಬಿ ಅ ಡಾಕ್ಟರ್. ಅದೊಂದು ರಾತ್ರಿ ಊರ್ಮಿಳಾ ಹಾಗೆ ಮಾತನಾಡಿ ಸಿಗರೇಟು ಅರ್ಧಕ್ಕೆ ಮುರಿದು ಹಾಕಿ ಮಲಗಿಬಿಟ್ಟಿದ್ದಳು. ಅದರ ಮಾರನೆಯ ದಿನವೇ ಕಾವೇರಿ ಎಂಬ ಹೆಂಗಸು ಪ್ರಾರ್ಥನಾಳನ್ನು ಹುಡುಕಿಕೊಂಡು ಹಾಸ್ಟೆಲಿಗೆ ಬಂದಿದ್ದು. ನಿಮ್ಮನ್ನ ನೋಡಿ ಹೋಗೋಣ ಅಂತ ಬಂದೆ. ಒಂದೇ ಒಂದ್ಬಲ ಹಿಮವಂತ್ ನಿಮ್ಮ ಬಗ್ಗೆ ಹೇಳಿದ್ರು. ನನ್ನ ಪಾಲಿಗೆ, ನನ್ನ ಮನೆ ಪಾಲಿಗೆ ಅವರು ದೇವರು. ನೀವು ಅವರಿಗೆ ಹತ್ತಿರದೋರು. ಒಂದಲ ಕಣ್ಣಾರೆ ನೋಡಿ ಹೋಗೋಣ ಅಂದ್ಮಂಡು ಬಂದೆ. ಪದೇ ಪದೇ ಬರಲ್ಲ. ಹಾಸ್ಟೆಲಿನ ಸಂದರ್ಶಕರ ಕೊಠಡಿಯಲ್ಲಿ ಎದ್ದು ನಿಂತೆ ತನ್ನೊಂದಿಗೆ ಇಳಿದನಿಯಲ್ಲಿ ಮಾತನಾಡುತ್ತಿದ್ದ ಹೆಂಗಸನ್ನು ಕೊಂಚ ಆಶ್ಚರ್ಯದ ಕಣ್ಣುಗಳಲ್ಲೇ ನೋಡಿದಳು ಪ್ರಾರ್ಥನಾ. ಕೂಳ್ಳಿ, ನೀವು ನಿಂತೇ ಇದೀರಿ, ನಾನು ನಿಮಗಿಂತ ತುಂಬಾ ಚಿಕ್ಕೋಳು. ಬಹುವಚನದಲ್ಲಿ ಮಾತಾಡಿಸಬೇಡಿ. ಹಿಮೂಗೆ ಪರಿಚಯದೋರು ಅಂತೀರಿ. ನೀವು ಬಂದರೆ ನಂಗೂ ಸಂತೋಷ. ಇಲ್ಲಿ ಕೂಡ್ಕೊಳ್ಳೋಕೆ ಸಂಕೋಚವಾದರೆ ನನ್ನ ರೂಮಿಗೆ ಬನ್ನಿ.
ಹಿಮವಂತ ನಿಮಗೊಬ್ರಿಗೇ ಅಲ್ಲ, ನಂಗೂ ದೇವರೇ. ಬನ್ನಿ ಬನ್ನಿ, ಸಡಗರವಿತ್ತು ಪ್ರಾರ್ಥನಾಳ ದನಿಯಲ್ಲಿ. ಆ ಹೆಂಗಸು ಹೆಜ್ಜೆ ಎತ್ತಿಡಲಿಲ್ಲ. ಬಂದದ್ದಾಯಿತು, ನಿನ್ನನ್ನು ನೋಡಿದ್ದೂ ಆಯಿತು, ಇನ್ನು ಹೊರಡುತ್ತೇನೆ ಎಂಬ ಮುಖಭಾವ. ಆಕೆಯನ್ನು ನಿಂತಲ್ಲೇ ಕೂಲಂಕಷವಾಗಿ ನೋಡಿದಳು ಪ್ರಾರ್ಥನಾ. ಶುದ್ಧ ಮಧ್ಯ ವಯಸ್ಸು, ಆದರೆ ವಿಗ್ರಹ ಕೆಟ್ಟಿಲ್ಲ. ಸೀರೆ ಉಟ್ಟ ಮಟ್ಟಸವನ್ನು ನೋಡಿಯೇ ಹೇಳಬಹುದು, ಈಕೆಗೊಂದು ಅಭಿರುಚಿಯಿದೆ. ಕಂಡೂ ಕಾಣದಂತೆ ಸೀರೆಯ ಅಂಚು ಸೆರಗುಗಳಿಗೆಲ್ಲ ಪುಟ್ಟ ಕಸೂತಿಯಿದೆ. ಎಲ್ಲೂ ಢಾಳ ಬಣ್ಣಗಳಿಲ್ಲ. ಶುಭ್ರವಾದ ಬಿಳಿ ಸೀರೆಗೆ ಕಡುಗಪ್ಪು ಅಂಚು, ಕಸೂತಿದಾರದ ಬಣ್ಣದ ತುಂಬು ತೋಳಿನ ರವಿಕೆ. ಮುಂದಲೇ ಕೊಂಚ ತೆಳುವಾಗಿದೆ ಎಂಬ ಕಾರಣಕ್ಕಿರಬೇಕು, ವೈನಾಗಿ ತಲೆಗೂದಲು ಎತ್ತಿ ಕಟ್ಟಿ ತುರುಬು ಮಾಡಿಕೊಂಡಿದ್ದಾಳೆ. ನೆರಿಗೆಗಳಲ್ಲಿ ಎಷ್ಟೊಂದು ಶ್ರದ್ಧೆ. ಕಾಡಿಗೆ ಹಚ್ಚಿದ್ದಾಳೋ, ಈಕೆಯ ಕಣ್ಣಿರುವುದೇ ಹಾಗೆಯೋ? ಎಂಥ ಸುಂದರ ಹೆಂಗಸು ಅನ್ನಿಸಿಬಿಟ್ಟಿತು ಮೊದಲ ನೋಟದಲ್ಲೇ. ಒಬ್ಬ ಮಾಮೂಲು ಮಧ್ಯವಯಸ್ಕ ಗೃಹಿಣಿಯಂತೆ ಈಕೆ ಮಾನಸಿಕವಾಗಿ, ದೈಹಿಕವಾಗಿ ಹಣ್ಣಾಗಿಲ್ಲ. ಬದುಕಲು ಇನ್ನೂ ಎಷ್ಟೊಂದು ಉಲ್ಲಾಸಮಯ ವರ್ಷಗಳಿವೆ ಎಂದು ನಿರ್ಧರಿಕೊಂಡೇ ಮನೆಯಿಂದ ಹೊರಟವಳಂತೆ ಕಾಣುತ್ತಿದ್ದಾಳೆ. ಹಾಸ್ಟೆಲಿನ ತನಕ ಹುಡುಕಿಕೊಂಡು ಬಂದವಳನ್ನು ಹೀಗೆ ವಿಸಿಟರ್ಸ್ ರೂಮಿನಿಂದ ನಿಂತೇ ಮಾತಾಡಿಸಿ ಹಿಂದಕ್ಕೆ ಕಳಿಸಲು ಪ್ರಾರ್ಥನಾಳಿಗೆ ಮನಸ್ಸಾಗಲೇ ಇಲ್ಲ. ನೀವು ನನ್ನ ರೂಮಿಗೆ ಬರದೇನೆ ಹೊರಟೋದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅವನ ಬಗ್ಗೆ ಮಾತಾಡೋರೇ ಇಲ್ಲೇ ಎಷ್ಟು ಹಿಂಸೆಯಾಗಿತ್ತೂಂತ. ನೀವು ಇಲ್ಲಿ ತನಕ ಬಂದು ನನ್ನ ರೂಮಿಗೆ ಬರದೆ ಹೋದ್ರಿ ಅಂತ ಗೊತ್ತಾದರೆ ಹಿಮೂನು ಬೇಜಾರು ಮಾಡ್ಕೊತಾನೆ. ದಯವಿಟ್ಟು ಬನ್ನಿ. ಪ್ರಾರ್ಥನಾಳ ದನಿಯಲ್ಲಿ ಆಗ್ರಹವಿತ್ತು. ಹುಡುಗಿಯ ಹಠಕ್ಕೆ ಆಕೆ ಕೂಡ ಸೋತಂತಾದಳು. ಆದರೆ ಹಾಸ್ಟೆಲಿನ ಒಳ ಕಾರಿಡಾರಿನಲ್ಲಿ ನಡೆಯುವಾಗ ಒಂದು ಕ್ಷಣ ನಿಂತಂತೆ ಮಾಡಿ, ನೋಡಮ್ಮ, ನೀನು ಹೇಳಿದ್ದಾಗೇನೆ ಏಕವಚನದಲ್ಲಿ ಮಾತಾಡಿಸ್ತಿದೀನಿ, ನಿನ್ನ ರೂಮಿನ ತನಕ ಬಂದು ಬದ್ದೀನಿ. ಆದರೆ ನಾನು ನಿನ್ನ ನೋಡಕ್ಕೆ ಬಂದಿದ್ದೆ ಅಂತ ಮಾತ್ರ ಹಿಮವಂತ್ಗೆ ಅಪ್ಪಿತಪ್ಪಿನೂ ಹೇಳಬೇಡ. ನನ್ನ ಮೇಲಾಣೆ ಅಂದು ಬಿಟ್ಟಳು. ಆಕೆ ಅದೇಕೆ ಹಾಗೆಂದಳು ಅಂತ ತಕ್ಷಣಕ್ಕೆ ಪ್ರಾರ್ಥನಾಳಿಗೆ ಅರ್ಥವಾಗಲಿಲ್ಲ. ಹಿಮವಂತ್ ನನ್ನ ಸಾಕ್ಷಾತ್ತು ದೇವರು ಅಂತ ಭಾವಿಸುವಾಕೆಗೆ ತನ್ನ ಭೇಟಿಯನ್ನು ಅಷ್ಟೊಂದು ರಹಸ್ಯವಾಗಿರಿಸುವ ಹಂಬಲಬೇಕೋ? ಆದರೆ ಪ್ರಾರ್ಥನಾ ಆ ಬಗ್ಗೆ ತುಂಬ ವಿವರವಾಗಿ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವಳಿಗೆ ಊರ್ಮಿಳೆಯದೆ ದುಗುಡ ಕೋಣೆಯಲ್ಲೇ ಇದ್ದಾಳೆ. ಸಾಯಂಕಾಲದ ಹೊತ್ತು. ಮೈಮೇಲೊಂದು ಸ್ವಿಮ್ಮಿಂಗ್ ಟ್ರಂಕ್ ಮತ್ತು ಭುಜಕ್ಕೊಂದು ದೊಗಳೆ ಟೀಶರ್ಟು ಬಿಟ್ಟರೆ ಮತ್ತೇನನ್ನೂ ಹಾಕಿಕೊಂಡಿರುವುದಿಲ್ಲ. ಖುದ್ದು ವಾರ್ಡನ್ನೇ ಕೋಣೆಗೆ ಬಂದರೂ ಟೀಶರ್ಟು ತೊಡೆಗಳಿಗೆ ಎಳೆದುಕೊಂಡ ಶಾಸ್ತ್ರ ಮಾಡಿ ಅದೇ ದಿರಿಸಿನಲ್ಲಿ ಅವರೊಂದಿಗೆ ಮಾತಿಗೆ ನಿಲ್ಲುತ್ತಾಳೆ. ಊರ್ಮಿಳೆಯ ಪುಷ್ಕಳ ತೊಡೆಗಳನ್ನು ಗಂಡಸರಿರಲಿ ಹೆಂಗಸರೇ ಗರಬಡಿದವರಂತೆ ನೋಡುತ್ತ ನಿಲ್ಲುತ್ತಾರೆ. ಕಡೇ ಪಕ್ಷ ತನ್ನ ಕಡೆಯವರು ತನ್ನ ಅತಿಥಿಗಳು ಬಂದಾಗಲಾದರೂ ಒಂದು ನೈಟಿ ನೇತು ಹಾಕು ಅಂತ ಹೇಳಬೇಕು. ಇವತ್ತಿನ ಮಟ್ಟಿಗೆ ಯಾವ ಸ್ಥಿತಿಯಲ್ಲಿದ್ದಾಳೋ ಅಂದುಕೊಂಡೇ ತನ್ನ ಕೋಣೆಯ ಬಾಗಿಲು ನೂಕಿದಳು ಪ್ರಾರ್ಥನಾ. ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಸಂಜೆಯ ಸ್ತೋತ್ರ ಹೇಳಿಕೊಂಡು ತಾನೇ ಹಚ್ಚಿಟ್ಟಿದ್ದ ಊದಿನ ಕಡ್ಡಿಯ ಘಮ ಕೋಣೆಯಲ್ಲಿ ವ್ಯಾಪಿಸಿಕೊಂಡಿತ್ತು. ಇನ್ನೂ ದೀಪವಿಕ್ಕುವ ಹೊತ್ತಾಗಿಲ್ಲ. ಕೋಣೆ ಕೂಡ ಸ್ವಚ್ಛವಾಗಿಯೇ ಇದೆ. ಮೇಜಿನ ಮೇಲೆ ಹಿಮವಂತನ ಫೋಟೋ. ಕೋಣೆಯ ತನಕ ಬಂದ ಆಗಂತುಕಳಿಗೆ ಕಿರಿಕಿರಿ ಎನ್ನಿಸುವಂತಹುದೇನೂ ಕಾಣುತ್ತಿಲ್ಲ. ಆದರೆ ಊರ್ಮಿಳಾ ಕೈಯಲ್ಲಿ ರೆಟ್ಟೆ ಗಾತ್ರದ ಹಿಸ್ಟರಿ ಪುಸ್ತಕವೊಂದಿದೆ. ಕಿಟಕಿಯಿದ್ದ ಗೋಡೆಗೆ ಹಲ್ಲಿಯಂತೆ ಮೆತ್ತಿಕೊಂಡು ಅರೆಬೋರಲಾಗಿ ಮಲಗಿ ಪುಸ್ತಕ ಓದುತ್ತಿದ್ದಾಳೆ. ಬಟ್ಟೆ ಹಾಕಿಕೊಂಡಿದ್ದಾಳೆ ಎಂಬುದಕ್ಕಿಂತ ಹಾಕಿಕೊಳ್ಳದೇನೇ ಇದ್ದರೆ ಚೆಂದವಿತ್ತೇನೋ ಎಂಬಂತಿದ್ದಾಳೆ. ಬಾಗಿಲಲ್ಲೇ ಅರೆಕ್ಷಣ ನಿಂತು ಎಚ್ಚರಿಕೆಯ ಸೂಚನೆ ಎಂಬಂತೆ ಸಣ್ಣಗೆ ಕೆಮ್ಮಿದಳು ಪ್ರಾರ್ಥನಾ. ಎಲ್ಲಿಯ ಎಚ್ಚರಿಕೆ? ಯಾವುದೋ ಓದಿನಲ್ಲಿ ಮಗ್ನಳಾಗಿದ್ದ ಊರ್ಮಿಳಾ ಅರೆ ಬೋರಲಾಗಿ ಮಲಗಿಯೇ ಕಮೀನ್ ಅಂದಳೇ ಹೊರತು ಅರೆ ಬಂದವರಾರೆಂದು ತಿರುಗಿಯೂ ನೋಡಲಿಲ್ಲ. ಇವಳು ನನ್ನ ರೂಮ್ಮೇಟ್ ಊರ್ಮಿಳಾ ಅಂತ ಸೆಕೆಂಡ್ ಇಯರ್ನಲ್ಲಿದ್ದ ಆಗಂತುಕಳಿಗೆ ಪರಿಚಯಿಸಿದಳು ಪ್ರಾರ್ಥನಾ. ಆಗ ಮಾತ್ರ ಒಮ್ಮೆ ಕೋಣೆಯೊಳಕ್ಕೆ ಬಂದಾಕೆಯ ಕಡೆಗೆ ನಿರ್ಲಕ್ಷ್ಯದಿಂದ ತಿರುಗಿ ನೋಡಿ ಹಲೋ ಅಂದಳು ಊರ್ಮಿಳಾ. ದನಿಯಲ್ಲಿ ಸಣ್ಣ ಗಲಿಬಿಲಿಯೂ ಇರಲಿಲ್ಲ. ಟೀಪರ್ಟಿನ ಕೆಳಭಾಗದ ತನ್ನ ನಗ್ನತೆಯನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಕೂಡ ಮಾಡಲಿಲ್ಲ. ಇದು ಈ ಲೋಕದ ಹುಡುಗಿಯೇ ಅಲ್ಲವೆನಿಸಿತ್ತು. ಆದರೆ ಕೋಣೆಯೊಳಕ್ಕೆ ಬಂದ ಹೆಂಗಸು ಊರ್ಮಿಳೆಯ ನಗ್ನತೆಯನ್ನು ಕಂಡು ಕಾಣದಂತೆ ವರ್ತಿಸಿದಳು. ಅವಳ ಕಣ್ಣು ಮುಖ್ಯವಾಗಿ ನೆಟ್ಟಿದ್ದು ಹಿಮವಂತ್ನ ಫೋಟೋದ ಮೇಲೆ. ಮಂಚದ ಮೇಲೆ ಕುಳಿತವಳು ಮತ್ತೊಮ್ಮೆ ಪ್ರಾರ್ಥನಾಳನ್ನೇ ಕಣ್ಮುಂಬ ನೋಡಿದಳು. ತನ್ನ ಮಗಳಿಗಿಂತ ಮುದ್ದಾಗಿದ್ದಾಳೆ. ಹಿಮವಂತನ ಆಯ್ಕೆ ಅದ್ಭುತ. ಮಾತು ಕೂಡ ಎಷ್ಟು ಮೃದು. ಹೇಳಿ ಮಾಡಿಸಿದ ಜೋಡಿ. ಬೇಗ ಮದುವೆಯಾಗಿ 100 ಕಾಲ ಬಾಳಲಿ. ನಿತ್ಯ ಸುಮಂಗಲಿಯ ಮನಸ್ಸು ಒಳಗಿನಿಂದಲೇ ಹಾರೈಸಿತ್ತು. ಅವರಿಗೆ ಮಾತ್ರ ನಾನು ಬಂದಿದ್ದ ವಿಷಯ ಅಪ್ಪಿತಪ್ಪಿನೂ ಹೇಳಬೇಡಮ್ಮ. ಮತ್ತೆ ಅದೇ ವಿಷಯಕ್ಕೆ ಬಂದಳು ಆಕೆ. ಆಂಟಿ, ನೀವ್ಯಾಕೆ ಅದನ್ನೇ ಪದೇ ಪದೇ ಹೇಳಿದ್ದೀರಿ? ಹಿಮವಂತ್ಗೆ ನೀವು ಬಂದು ಹೋದ ಸುದ್ದಿ ಗೊತ್ತಾದ್ರೆ ಏನಾಗುತ್ತೆ? ಅವನಿಂದ ನಾನು ಯಾವುದನ್ನೂ ಮುಚ್ಚಿಡೋದಿಲ್ಲ. ನಾನಾಗಿ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರೂ ನನ್ನಿಂದ ಸಾಧ್ಯವಾಗಲ್ಲ. ಇಷ್ಟರ ಮೇಲೆ ನೀವು ಬಂದಿದ್ರಿ ಅಂತ ಗೊತ್ತಾದರೆ ಹಿಮು ಏನು ಮಾಡ್ತಾನೆ? ಕಿಟಕಿಗೆ ಕಚ್ಚಿಕೊಂಡು ಓದುತ್ತಿರುವ ಊರ್ಮಿಳೆ ಇತ್ತ ಗಮನ ಕೊಡಲಾರಳು ಅಂದುಕೊಂಡೇ ಬಂದಾಕೆಯೊಂದಿಗೆ ಮಾತನಾಡುತ್ತಾ ಹೋದಳು ಪ್ರಾರ್ಥನಾ.